ಸ್ನೇಹಿತರೆ, ಡೇ 2ಗೆ ಸ್ವಾಗತ. ಮೋಟೋ ವರ್ಸ್ ಯಾವ ರೇಂಜ್ಗೆ ಇವರು ಇಲ್ಲಿ ಸ್ಟಂಟ್ ಮಾಡ್ತಿರತ್ತ ನೀವು ನೋಡ್ಬೋದು. ಒಂದು ಗಾಡಿಯಲ್ಲಿ ಇಬ್ಬಿಬ್ರು, ಯಪ್ಪ ಅದು ಕೈ ಬಿಟ್ಟು ಇಲ್ಲಿ ನೋಡಿ, ಯಪ್ಪ ಡಬಲ್ ಬ್ಯಾಲೆನ್ಸು ಕಡಿಮೆನಾ ಆಗ ಬಿದ್ದ. With 3, 2, 1, and go! Come on, let's go! Come on, everyone, make some It's noise! racing, do not forget! The slowest is gonna win and can be qualified. Let us see. And we have got the winner of the race, Marshall. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಡೇ 2 ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ನೋವೈಸ್ ಕ್ಯಾಟಗರಿ. ಇದರಲ್ಲಿ ನಮ್ಮ ಹುಡುಗ ಕೂಡ ಇದ್ದಾನೆ, ಇಲ್ಲಿದೆ ನೋಡಿ, ನಮ್ಮ ಶಿಷ್ಯ ನಂಬರ್ 22 ಎರಡನೇವನು ಚಂದನ್. ಸೊ ನಮ್ಮ ಪ್ರೌಡ್ ಮೆಂಬರ್ ಇವನು ನಮ್ಮ ಕ್ಲಬ್ಬಿಗೆ. ಒಳ್ಳೊಳ್ಳೆ ರೇಸ್ ಓಡಿಸ್ಯಾನೆ, ಒಳ್ಳೊಳ್ಳೆ ಪೋಡಿಯಂ ಕೂಡ ಮಾಡಿದ್ದಾನೆ. ಸೊ ಇವತ್ತು ರೈಡರ್ ಮೇಲೆ ಡರ್ಟ್ ಟ್ರ್ಯಾಕಲ್ಲಿ ಇದುವರೆಗೂ ಪೋಡಿಯಂ ಆಗಿಲ್ಲ, ಬಟ್ ಐ ವುಡ್ ವಿಶ್ ಈ ವರ್ಷ ಒಂದೊಂದು ಪೋಡಿಯಂ ಆಗಲೇಬೇಕು ಅಂತ. ಇನ್ನೊಂದೇನು ಮಜಾ ಅಂದರೆ ಸ್ನೇಹಿತರೆ, ಇವಾಗ ಇನ್ನೇನು ಇಲ್ಲಿ ಬೋರ್ಡ್ ಕಾಣಿಸ್ತಿದೆಯಲ್ಲ ನಿಮಗೆ, ಲೈಕ್ 15 ಸೆಕೆಂಡ್ಸ್ ಅಂತ ತೋರಿಸ್ತಾರೆ. ಸೊ ಅದು ತಿರುಗಿಸಿದ ತಕ್ಷಣ 5 ಸೆಕೆಂಡ್ಸು, ಆ 5 ಸೆಕೆಂಡ್ಸ್ ನಿಲ್ಲಲ್ಲ ನೋಡಿ. ಓ ಇದೇ ಫಸ್ಟ್ ಟೈಮ್ ಇಷ್ಟೋ ತನಕ ಪಂಚ್ ಮಾಡಿಲ್ಲ. ಸೂಪರ್ ಗೋಲ್ ಶಾಟ್ ಮಿಸ್, ಬಟ್ ಚಂದನ್ ಸೆಕೆಂಡ್ ಪ್ಲೇಸ್. ಯೆಸ್, ಕಮ್ ಆನ್ ಕಮ್ ಆನ್, ಚಂದನ್ ಸೆಕೆಂಡ್ ಪ್ಲೇಸ್. ವಿಶ್ವಾಸ ಕ್ರೇಜಿ ಗುರು, ಕ್ರೇಜಿ. ಚಂದನ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾನೆ. ಸೊ ಲೀಡ್ ಬಂದು ROB ಟೀಮು ಕೊಚ್ಚಿ. ಚಂದನ್ ಇದೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಸಾಕು, ಒಂದು ಪೋಡಿಯಂ ಆಗ್ಬಿಡುತ್ತೆ. ಸೊ ನಂಬರ್ 1 ಹಿಂದ್ಗಡೆ 4th ಪ್ಲೇಸಲ್ಲೇ ವಿಶ್ವಾಸ ಎಷ್ಟಿ ಇದ್ದಾನೆ. ಇಲ್ಲಿ ಏನು ಬೇಕಾದ್ರೆ ಆಗ್ಬೋದು ಸ್ನೇಹಿತರೆ ಈ ಒಂದು ರೌಂಡಲ್ಲಿ. ಚಂದನ್ ಕಮಾನ್ ಮಗ, ಕಮಾನ್ ಮಗ, ಪ್ಯಾನಿಕ್ ಆಗಬೇಡ, ಆರಾಮಾಗಿ ಆರಾಮಾಗಿ. ಶೇಟ್ 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 ವಿಶ್ವಾ. ಶೇಟ್ 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 ಅದು ಅದು ಮಗ, ಆರಾಮಾಗಿ ಚಿಲ್ಲಾಗುಡಿ. ಸೂಪರ್ ಸೂಪರ್. ಚಂದನ್ ಸೆಕೆಂಡ್ ಪ್ಲೇಸ್. ಈಸಿಯಾಗಿ ಮೇಂಟೈನ್ ಮಾಡ್ಕೊಂಡ್ ಬಂದ್ರೆ ಸಾಕು, ಆರಾಮಾಗಿ ಆಗತ್ತೆ. ಇಲ್ಲ ಇಲ್ಲಿ ಫೈಟಿಗೆ ಬಿತ್ತು ಅಂತಂದ್ರೆ ಕಷ್ಟ. ಇಲ್ಲಿ ಫೈಟ್ ಸ್ಟಾರ್ಟ್ ಆಯ್ತು ಇವಾಗ. ಶೇಟ್ 74 ಬಂದು 3rd ಪ್ಲೇಸಲ್ಲಿ ಇದ್ರೆ, ಇವಾಗ 84 3rd ಪ್ಲೇಸು. ನೈಸ್ ಓವರ್ಟೇಕ್, ಸೀರಿಯಸ್ಲಿ. ನಮ್ಮ ವಿಶ್ವಾಸ್ ಲಾಸ್ಟಲ್ಲಿ ಇದ್ದಾನೆ. ಲೆಟ್ ಸಿ ಹೌ ಇಟ್ ಕೋಪ್ಸ್ ಅಪ್ ನಾವು. ಗ್ಲಾಪ್ಸ್ ಕಡಿಮೆ ಆಗ್ತಾ ಬರ್ತಾ ಇದೆ, ಬಟ್ ಈ ಅಷ್ಟು ಗೇರ್ ಅಪ್.
ಇಲ್ಲಿ ಒಂದು ಹೈಪರ್ ಟೆನ್ಷನ್ ಮೋಡ್ ಆಗಿದೆ ಈಗ ಇಲ್ಲಿ ಏನು ಬೇಕಾದ್ರೂ ಆಗತ್ತೆ ಇಲ್ಲಿ, ಯಾಕೆಂದರೆ ಚಂದನ್ ಸೆಕೆಂಡ್ ಪ್ಲೇಸಲ್ಲಿ ಇದ್ದಾನೆ. ಇಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಇವಾಗ ಸ್ವಲ್ಪ ಗೇರಪ್ ಆಗಬೇಕು ನಮ್ಮ ಹುಡುಗ, ಇಲ್ಲ ಈ ಫೈಟ್ ಜಾಸ್ತಿ ಆಗತ್ತೆ. ಶೆಟ್ ಹೊಡಿ ಮಗ, ಹೊಡಿ ಮಗ, ಹೊಡಿ ಮಗ. ಇವನ್ ಎಲ್ಲಿಂದನೋ ಬಂದಾಗರು ವಿಶ್ವಾಸು ಹೈಪರ್ ಮೂಡಲ್ಲಿ ಇವಾಗ ಇವನ್ ಬಂದೇನೆ. ಇವಾಗ ಇಲ್ಲಿ ಏನಾಗತ್ತೆ ಅಂತ ಹೇಳಕ್ಕಾಗಲ್ಲ. ಅಯ್ಯೋ ಗಾಡಿ ಆಫ್ ಆಗ್ತದೆ ಇಲ್ಲಿ. ಸೊ ಇಲ್ಲಿ ಓವರ್ಲ್ಯಾಪ್ ಆಯ್ತು, ಇಲ್ಲಿ ಓವರ್ಲ್ಯಾಪ್. ಸೆಕೆಂಡು ಚಂದನ್ ಸೆಕೆಂಡ್ ಪ್ಲೇಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ ಮಗ. ಮಗ 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 ಇನ್ನರ್ ಸರ್ಕಲ್ ಬಿಟ್ಬಿಡಾಕಿತ್ತು. ವೆರಿ ಗುಡ್ 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 ವೆರಿ ಗುಡ್. ತಗೋ ತಗೋ ತಗೋ. ಇಲ್ಲಿ ವೆರಿ ಗುಡ್ ಚಂದನ್ ವೆರಿ ಗುಡ್. ಅಯ್ಯೋ ಓವರ್ಟೇಕ್ ಮಾಡಿದಾಗರು ಥರ್ಡ್ ಪ್ಲೇಸಲ್ಲಿ ಇದ್ದಾನೆ. ಇಟ್ಸ್ ಓಕೆ, ಇಟ್ ಈಸ್ ಓಕೆ. ಡಿಸಿಪ್ಲಿನ್ ಆಗಿತ್ತದು. ಈಗ ಇಲ್ಲಿ 74 is also coming. 22 ನಮ್ಮ ಹುಡುಗ. ಇವನು ವಿಶ್ವ ಅವನು ರ್ಯಾಲಿ ಚಾಂಪಿಯನ್, ಅವನು ಬ್ರೋ ನ್ಯಾಷನಲ್ ಚಾಂಪಿಯನ್ ಅವನು. ಹೌದೌದೌದು, ಯಾರು ಹಿಡಿಯಕ್ ಆಗ್ತಿಲ್ಲ ಅದು. ಬಟ್ ಈಸ್ ಟೇಕಿಂಗ್ ಇಟ್ ಗುಡ್. He would have been lead. I would have put on my bet on him. ಓಕೆ, ಅಲ್ಲಿ ಸೆಕೆಂಡ್ ಪ್ಲೇಸ್ ಲೂ ಆಯ್ತು ಇವಾಗ. ಎಸ್ 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 ಇಲ್ಲಿರೋದು ಇವಾಗ ಫೈಟು. ನಮ್ಮ ಚಂದನ್ ಥರ್ಡ್ ಪ್ಲೇಸಲ್ಲಿ ಇದ್ದಾನೆ. 74 ಅವನು ಹಿಂದ್ಗಡೆಯಿಂದ ನುಗ್ತಾ ಇದ್ದಾನೆ ಪ್ಲೇಸ್ಮೆಂಟಿಗೆ. ಈ ರೈಡರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ರೈಡರ್ ನಂಬರ್ 45 ಓವರ್ ಲ್ಯಾಪಿಂಗ್ ಹೊಡಿತಾ ಇದ್ದಾರೆ. ಸೊ ಇಲ್ಲಿ 22 ನಮ್ಮೊಂದು ಥರ್ಡ್ ಪ್ಲೇಸಲ್ಲೇ ಇದ್ದಾನೆ ಇನ್ನ. ಸೊ ಇವಾಗ 74. ಓ ಇಲ್ಲಿ ಮಸಾಲ ಹಾಕ್ಬೋದು ಇವಾಗ. ಹಾಂ, ಅಲ್ಲಿ ಬಿಟ್ಬೇಡ ಮಗ, ಹೊಡಿಯೋ ಚಂದನ್. ಚಂದನ್ ಫಿಕ್ಸ್ ಗುರು, ಥರ್ಡ್ ಪ್ಲೇಸ್ ಶಿಷ್ಯ. ಥರ್ಡ್ ಪ್ಲೇಸ್. ಡರ್ಟ್ ಟ್ರ್ಯಾಕಲ್ಲಿ ಇದ್ದೀನಿ, ನೋಡ್ಬೋದು. ಟ್ರ್ಯಾಕ್ ಒಳಗಡೆ ಫಸ್ಟ್ ಟೈಮ್ ಎಂಟರ್ ಆಗಿದ್ದೀನಿ, ನಾಟ್ ಆ್ಯಸ್ ಅ ಪಾರ್ಟಿಸಿಪೆಂಟ್, ಆ್ಯಸ್ ಅ ಇನ್ಫ್ಲುಯೆನ್ಸರ್ ಆಗಿ. ಸೊ ಟ್ರ್ಯಾಕಲ್ಲಿ ನಡೆಯುವಂಥ ಒಂದು ರೇಸನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ಯಾವ ಥರ ಒಂದು ಆ್ಯಕ್ಷನ್ ನಡೆಯುತ್ತಿಲ್ಲ ಅಂತ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಈ ಒಂದು 450 ಹಿಮಾಲಯನ್ 450 ನೋವಾಯ್ಸ್ ಕ್ಯಾಟಗರಿ ಇಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಇದೆಲ್ಲ 450cc ಕ್ಯಾಟಗರಿ ಬೈಕ್ಸ್ ಇದು. ಸ್ಟೇ ಟ್ಯೂನ್ಡ್. ನಾನು ಓಡಿಸ್ತಿಲ್ಲ ಈ ವರ್ಷ, ಬಟ್ ಮುಂದಿನ ವರ್ಷ ಡೆಫಿನೆಟ್ಲಿ ನನ್ನ ಮಗಳಿಗೊಂದು ಟ್ರಾಫಿ ತೊಗೊಳ್ಬೇಕು ಅಂತ ಆಸೆ ಇದೆ. ಅದನ್ನು ಮಾಡೇ ಮಾಡ್ತೀನಿ. 2026 ಇಸ್ ಗೋಣ ಬಿ ಮೈ ಟ್ರ್ಯಾಕ್. ಲೆಟ್ಸ್ ಹೋಪ್ ಫಾರ್ ಇಟ್. ಕೆಲವೇ ಕ್ಷಣದಲ್ಲಿ ರೇಸ್ ಸ್ಟಾರ್ಟ್ ಆಗಲಿದೆ. ಚಂದನ್ ಸೆಕೆಂಡ್ ಪ್ಲೇಸ್. ಶಿಷ್ಯ ಹೊಡೆದ. Grabbing the whole shot and now in the lead, number 46, followed by number 57 in second and number 58 in third. They're looking at the elite of the... ಒಳ್ಳೆ ಲೀಡ್ ಇಟ್ಟಾಗಿರೋ, ಸೂಪರ್ ಸ್ಟಾರ್ಟ್ ಮಾತ್ರ, ಸೀರಿಯಸ್ಲಿ. 51 and number 54, the bike. ಕೊಡು ಕ್ರೇಜಿ
ಎಕ್ಸ್ಪೀರಿಯನ್ಸ್ ಮಾತ್ರ ಟ್ರ್ಯಾಕ್ ಒಳಗಡೆ ನಿಂತ್ಕೊಂಡು ರೇಸ್ ನೋಡೋವಂಥದ್ದು ಲಿಟ್ರಲಿ ಅದು ನಮ್ಮ ಹುಡುಗ ವಿನ್ ಆಗ್ತಿರೋದು ನೋಡೋದು ಮಜಾನೇ ಬೇರೆ ಸ್ನೇಹಿತರೆ. ಹೇಗೆ ಅನ್ಸತ್ತಣ್ಣ? ನೈಸ್ ನಾವಿಬ್ಬರೇ ರೇಸ್ ಮಾಡ್ತಾ ಇಲ್ಲ, ಮುಂದಿನ ವರ್ಷ ಇಳಿಯೋಣ ಮಾಡೋಣ ಪಕ್ಕ ಇದೆ. ಮತ್ತು 100%. ಆಕಾಶ್ ಐತಾಳಣ್ಣ ಮತ್ತೆ ನಾವು ಎಲ್ಲ ರೇಸಿಗೆ ಮುಂದಿನ ವರ್ಷ ಇಳಿತಾ ಇದೀವಿ. ಅಫಿಷಿಯಲ್ ಅನೌನ್ಸ್ಮೆಂಟ್ ಏನಂತೀರಾ? ಆದ್ರೆ ಈ ಸರಿ ಇದ್ರಿದ್ವಿ, ಅದಕ್ಕೆ ಈ ಸತಿ ಇವರಿಗೆ ದಿಗ್ಬಂಧನವನ್ನು ಮಾಡಿದ್ದಾರೆ. ವಾಡಿ ಮಚ್ಚ, ಟ್ರಾಫಿ ಇನ್ನೊಂದು ನಮ್ದೆ. ಮಗ ಹಿಂದ್ಗಡೆ ಯಾವನು ಇಲ್ಲ, ಆರಾಮಾಗಿ ಹೊಡಿ. Please line up. All riders for 450 please line up. All 450 Himalayan novice categories, please line up. ಫೈನಲ್ ಲ್ಯಾಪ್ ಸ್ನೇಹಿತರೆ, ಫೈನಲ್ ಲ್ಯಾಪಲ್ಲಿ ಇದ್ದೀವಿ. ಸೊ ಅಲ್ಲಿರೋಂಥ ವೈಟ್ ಕಲರ್ ಹಿಮಾಲಯನ್ ಏನಿದೆಯಲ್ಲ ಅವ್ರು ಬಂದು ಫಸ್ಟ್ ಪ್ಲೇಸಲ್ಲಿದ್ದಾರೆ. ಸೆಕೆಂಡ್ ಪ್ಲೇಸಲ್ಲಿ ನಮ್ಮ ಚಂದನ್ ಇದ್ದಾನೆ, ಇಲ್ಲಿ ತನಕ ಇದೆ ನೋಡಿ. ಸೆಕೆಂಡ್ ಪ್ಲೇಸ್ ಫಿಕ್ಸು ನಮ್ಮ ಶಿಷ್ಯಂದು, ಅಷ್ಟೇ ಫಿಕ್ಸು. ಇದು ಫಸ್ಟು, ಇದು ಓವರ್ ಲ್ಯಾಪು. ಅಲ್ಲಿ ಬರ್ತಾ ಇರೋದು ಸೆಕೆಂಡ್ ಪ್ಲೇಸು. ಓ ಶೆಟ್ ಮಚ್ಚ. Second place. Number 57. Wow, what a beautiful race. Congratulations to Republic of Bikers. Anytime jump ಆಗುತ್ತೆ. ಶೇಟ್, ಓ ಶೇಟ್, ಫುಲ್ ಜಾಮ್ ಪ್ಯಾಕ್ ಆಯ್ತಲ್ಲ ಗುರು ಇಲ್ಲಿ. ಓಕೆ, ಥರ್ಡ್ ಪ್ಲೇಸ್ ಚಂದನ್. ಸ್ನೇಹಿತರೆ, ಇವಾಗ ಏನಾಗಿದೆ ಅಂತಂದರೆ ಇದು ಫಾಲ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಯಾರು ಫಾಲ್ ಸ್ಟಾರ್ಟ್ ಮಾಡಿದ್ದಾರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ. ಯಾಕೆಂದರೆ ಅವರೊಬ್ಬರಿಂದ ಬೇರೆಯವರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಟ್ ಈಸ್ ನಾಟ್ ಅಬೌಟ್ ಓನ್ಲಿ ರಾಯಲ್ ಎನ್ಫೀಲ್ಡ್ ರೈಡರ್ ಮೇನೆ, ಎಲ್ಲ ರೇಸಲ್ಲೂ ಇದೇ ಥರನೇ ಆಗುತ್ತೆ. ಸೊ ನಾವು ದ್ಯಾಟ್ ಪರ್ಸನ್ ಇಸ್ ಡಿಸ್ಕ್ವಾಲಿಫೈಡ್ ಆ್ಯಂಡ್ ದೇ ಗೋನ ರೀಸ್ಟಾರ್ಟ್ ದ ರೇಸು. ಈ ರೇಸ್ ಕಂಪ್ಲೀಟ್ ರೀಸ್ಟಾರ್ಟ್ ಆಗ್ತಾ ಇದೆ. ಕೆಲವರಿಗೆ ಇದು ಅಡ್ವಾಂಟೇಜ್ ಆಗಿರುತ್ತೆ, ಕೆಲವರಿಗೆ ಡಿಸ್ಅಡ್ವಾಂಟೇಜ್ ಆಗಿರುತ್ತೆ. ಸೊ ಇಟ್ಸ್ ಆಲ್ ಇನ್ ದ ಗೇಮ್. ಸೊ ಕಾಂಟ್ ಪ್ರೆಡಿಕ್ಟ್ ಎನಿಥಿಂಗ್ ಟಿಲ್ ದ ಫಿನಿಶ್ ಲೈನ್. ಇದು ರೀಸ್ಟಾರ್ಟ್. ಚಂದನ್ ಥರ್ಡ್ ಪ್ಲೇಸ್ ಅಗೇನ್. ಸಿಕ್ಕಾಪಟ್ಟೆ ಕ್ರಾಶ್ಗಳು ಆಯ್ತಲ್ಲ ಗುರು ಈ ರೌಂಡಲ್ಲಿ. ಸೊ ಫಸ್ಟು ಸೆಕೆಂಡ್ ಪ್ಲೇಸಲ್ಲಿ ಚಂದನ್ ಇದ್ದಾನೆ, ನೋಡೋಣ ಏನಾಗುತ್ತೆ ಅಂತ. ಇವರಿಗೆ ಕಾಲಿಗೆ ಇಂಜುರಿ ಆಗಿದೆ. ವಿಶ್ವಾಸು ನಮ್ಮ ವಿಶ್ವ ಫಸ್ಟು ಗುರು. ಹ್ಯಾಪಿ ಫಾರ್ ಹಿಮ್ ಆ್ಯಂಡ್ ನನ್ ಅದರ್ ದ್ಯಾನ್ ನಮ್ಮ ಚಂದನ್ನು. ಓವರ್ಲ್ಯಾಪು. ವಿಶ್ವಾಸ್ ಎಸ್ ಡಿ ಫಸ್ಟ್ ಪ್ಲೇಸ್, ಸೂಪರ್. ಚಂದನ್ ಸೆಕೆಂಡ್ ಪ್ಲೇಸ್. ಮೂರು ಟ್ರಾಫಿ ಸರ್, ಲವ್ಲಿ. ಸೊ ಸ್ನೇಹಿತರೆ, ಇವಾಗ ಇಲ್ಲಿ ರೇಸ್ ಏನು ನಡೀತಾ ಇರೋದು ನೋಡಿದ್ರೆ ಇದು ಫಸ್ಟ್ ಟೈಮರ್ಸ್ ಅಂತ ಕರೀತಾರೆ ಇದನ್ನು. ಫಸ್ಟ್ ಟೈಮರ್ಸ್ ಅಂತಂದರೆ ಇಲ್ಲಿ ತನಕ ಮೋಟೋವರ್ಸಲ್ಲಿ ಒಂದು ಸತಿನೂ ಅವ್ರು ರೇಸೇ ಮಾಡಿರೋಲ್ಲ ಟಿಲ್ ಡೇಟಿಗೆ. ಸೊ ಅವ್ರುಗಳದ್ದು ಒಂದು ಸಪ್ರೇಟ್ ಕ್ಲಾಸ್ ಇದೆ. ಸೊ ನೋಡೋಣ, ಎಲ್ಲ ಬುಲೆಟ್ 500 ಅಂದರೆ ಇವ್ರಿಗೆ ಯಾವ ಗಾಡಿ ಬೇಕಾದ್ರೆ ತೊಗೊಂಬರ್ಬೋದು.
ಬುಲೆಟ್ 500 ಮತ್ತು ಹಿಮಾಲಯನು. ಸೊ ನಮ್ಮ ಟೀಮಿಂದ ಈ ಹುಡುಗ ಇದ್ದಾನೆ ಸುಪ್ರಸಾದ್ ರಾವ್ ಅಂತ. ಆಲ್ ದ ಬೆಸ್ಟ್ ಟು ಹೇಮ್. ಸ್ನೇಹಿತರೆ, ಎಕ್ಸೈಟ್ಮೆಂಟಲ್ಲಿ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಕ್ಲಾಸ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಸೊ ಇವಾಗ ನಮ್ಮ ಹುಡುಗ ಫಸ್ಟ್ ಪ್ಲೇಸಲ್ಲಿ ಇದ್ದಾನೆ, ಸುಪ್ರಸಾದ್ ರಾವ್. ಸೊ ಈಸ್ ಅಟ್ ಫಸ್ಟ್ ಪ್ಲೇಸ್. Overlapping ಕೂಡ ಆಗ್ತಾ ಇದೆ. ರೈಡರ್ ನಂಬರ್ 68 is going to overlap. Oh shit, this is fault yaar. Shit. 1 2 3 4 ಜನ ಇದರಲ್ಲಿ ಇದ್ದಾನೆ. ಇನ್ನೂ ಓಡಿಸಿದ್ರೆ ಆಗುತ್ತೆ. ಎಸ್ ಕಮಾನ್. ಕ್ವಾಲಿಫೈ ಆಗತ್ತೆ ಹೊಡಿ. Very good. Qualify ಆಗ್ತಾನೆ ಇವನು. Superb. He will get qualified. ಹೊಡಿ ಮುಗ್ದಿಲ್ಲ ಇನ್ನ. ಹೊಡಿ, ಇನ್ನೊಂದು ಲ್ಯಾಪ್ ಹೊಡೆದ್ಬಿಡು. ಈ ಒಂದು ರೇಸು ಒನ್ ಆಫ್ ದ ಕ್ರೇಜಿಯಸ್ಟ್ ರೇಸ್ ಅಂತ ಹೇಳ್ತೀನಿ. ಯಾಕೆಂದರೆ ಆಲ್ಮೋಸ್ಟ್ ಅಲ್ಲೊಂದು 12ರಿಂದ 13 ಜನ ರೈಡರ್ಸ್ ಇದ್ದಾರೆ ಈ ಒಂದು ಟ್ರ್ಯಾಕಲ್ಲಿ. ಇಷ್ಟು ತನಕ ಏನೇನು ಇವೆಂಟ್ಸ್ ನಡೆದಿದೆ ಎಲ್ಲದರಲ್ಲೂ ನಿಮಗೆ ಒಂದು 10 ಜನ ಕಂಡ್ರೆ ಹೆಚ್ಚು. ಬಟ್ ಇದರಲ್ಲಿ ಮೋರ್ ದೆನ್ 12-13 ರೈಡರ್ಸ್ ಇದ್ದಾರೆ. ಎಣ್ಸೋಣ ಬನ್ನಿ. ಸುಪ್ರಸಾದ್ ರಾವ್ ನಮ್ಮ ಹುಡುಗನೇ ಫಸ್ಟಲ್ಲಿದ್ದಾನೆ. 1 2 3 4 5 6 7 8 9 10 11 12 13 14 ಜನ ಆಗ್ತಿರುವಂಥ ಒಂದು ರೇಸ್ ಇದು. ಕ್ರೇಜಿ. ಈ ಕ್ಲಾಸಿನ ಹೆಸರು ಬಂದು ಫಸ್ಟ್ ಟೈಮರ್ಸ್ ಅಂತೇಳಿ. ಒಳ್ಳೆ ಲೀಡಲ್ಲಿದೆ, ಆರಾಮಾಗಿ ಕೊಡಿ. Superb! Suprasad Rao on the first timer, winning in the lead. Number 68. ಬಟ್ 90 ಸಖತ್ ಕಮ್ಬ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. 90 ನೋಡ್ಬೋದು. ಇಲ್ಲಿ ಎನರ್ಜಿ ಲಾಸ್ ಮಾಡ್ಕೊಬಾರ್ದು ಅಷ್ಟೇ. ಪುಷ್ ಮಾಡು, ಹಿಂದೆ ನೋಡಕ್ಕೆ ಹೋಗ್ಬೇಡ, ಪುಷ್ ಮಾಡು. ಅದು ದಟ್ ಇಸ್ ದ ಪುಷ್ ವಿ ವಾಂಟೆಡ್. Crazy racing by Suprasad Rao. Amazing.
ಪುಷ್ ಮಾಡು ಪುಷ್ ಮಾಡು ಪುಷ್ ಮಾಡು ಪುಷ್ ಮಾಡು. ಇದು ಇವಾಗ ಕಾಂಪಿಟೇಷನ್. ನಾನು ಹೇಳಿದ್ನಲ್ಲ 90 is going to be a competition for Suprasad now. ಓ 90 ಫಸ್ಟ್ ಪ್ಲೇಸಿಗೆ ಬಂದ ಇವಾಗ. ಥರ್ಡ್ ಪ್ಲೇಸ್. 58 Suprasad Rao winning. Just miss actually. The last lap ಅಲ್ಲಿ ಹೋಗ್ಬಿಡ್ತು. But that's all about racing, man. You never know what is your position and where will you end in the race. Good job! Superb, superb. Amazing, man. That was a crazy ride by number 61. Thank you so much, Anna. Superb, superb. So ಸ್ನೇಹಿತರೆ, ನೀವು ಇವಾಗ ಏನೇನು ನೋಡ್ತಾ ಇದ್ದೀರಾ, ದಿಸ್ ಇಸ್ ಮನ್ನಾ ಬ್ಲ್ಯಾಕ್ ಸ್ಪೆಷಲ್ ರೇಸ್ ಎಡಿಷನ್ ಇದು. ಸೊ ಇದರಲ್ಲಿ ನಮ್ಮ ಸ್ನೇಹಿತನಾದ ಟ್ರೈಬಲ್ ಸಂಜಯ್ ಓಡಿಸ್ತಾ ಇದ್ದಾನೆ. That was amazing. ಸೊ ಇವರು ಫಸ್ಟ್ ಅಲ್ಲಿ ಇದ್ದಾರೆ. Number 199. Second 10 ಅಲ್ಲಿ. laps to go. Catching up with the back marker there. Here they come, here they come, here they come. 6 laps to go. Racing after 5 years. In the lead we have 199. Followed by number 263. All right, there we have it. 264 Dev Venkatesh. 5 laps to go. ಇವರು ಫಾರಿನರ್ ಏನು Amazing racing. 4 laps to go now. ರೈಡಿಂಗ್ ಮಾತ್ರ Race leader overlapping a back marker there. 199 all the way from England. ಸಂಜು ಬರ್ತಾ ಇದ್ದಾನೆ. ಆಫ್ಟರ್ ಲಾಂಗ್ ಇಯರ್ಸ್ ಹಿ ಇಸ್ ರೇಸಿಂಗ್. 262 in second, 263 in third. 4 laps to go, guys. ದೇವ್ ವೆಂಕಟೇಶ್ ಥರ್ಡ್ ಪ್ಲೇಸ್. Wow! 2 back markers in one go. This guy's a true pro out here. 99 showing you how it's done on the corner. Flicking through that corner. Wow, look at him go. 264 having fun on track. ಒಡಿ ಮಗ ಒಡಿ ದೇವ. ವೀಲಿ ಹೊಡ್ಕೊಂಡು ಮಾಡ್ತೀನಿ ಗುರು ಟ್ರ್ಯಾಕ್ನ. ಈ ಫಾರಿನರ್ There we ನೋಡಿದ್ರೆ go, ನೆಕ್ಸ್ಟ್ bringing ಲೆವೆಲ್ it ಹೊಡಿತಾ home. ಇದ್ದಾನೆ. Catching it perfectly there. 199 going wide in the last turn, but catching a bit of recovery. ಕ್ರೇಜಿ ರೇಸಿಂಗ್. ಸ್ಟಾಕ್ ಗಾಡಿ, ನೋ ಎಕ್ಸಾಸ್ಟ್ ಕೂಡ ಮಾಡಿಫಿಕೇಶನ್ ಆಗಿಲ್ಲ ಇದರಲ್ಲಿ. Wow, our elite riders in this exhibition category of 10 laps. Congratulations to all our winners out here today. Good job, buddy. Showing everybody how it's done. Only here. In the first place we have 199. The second 263. C4. Can we hear you guys? Make some noise. Yay! Crazy! All the way from the UK. Give it up for Jake, everybody. Congratulations. How do you feel winning this elite category out here today? And tell us how you found the track. Hey, super bro. All of you guys are. ಲಾಸ್ಟ್ ಇಯರ್ ನಾನು ರೇಸ್ ವಿನ್ ಆಗ್ಬೇಕಾದ್ರೆ ಇವರೇ ನನಗೆ ಒಂದು All right, so how did you find the track? ಸೂಪರ್. ಥ್ಯಾಂಕ್ ಯು ಬ್ರೋ. Yeah, good. It was. ಹೇಗೆ ಅನ್ನಿಸ್ತಿದೆ ಗುರು ಆಫ್ಟರ್ 5 years? Guys, a little Tired, but it's okay. Maybe keeping on top of future definitely I'm going to be. track maintenance. Will be the. and, really I don't know what to say, but And you- I'll do something. You are Oh, the man is ಸೂಪರ್ ರೇಸಿಂಗ್ ಮಚ್ಚ ಕ್ರೇಜಿ ರೇಸಿಂಗ್ ಮಚ್ಚ. ವೀಲೀಸ್ not racing, ಸ್ಟಂಟಿಂಗ್ ಕ್ರೇಜಿ ಟ್ರೈಬಲ್ ಅಡ್ವೆಂಚರ್.
ಬಾಯ್ಸ್ ರಾಕಿಂಗ್ ಶೋ ಕೊಟ್ಟೆ ಹೋಗೋದು ಸೂಪರ್ ಮಗ ಬರೀ ಗುಡ್ ಒನ್ ಯು ರೋಡ್ ರಿಯಲಿ ಗುಡ್ ಥ್ಯಾಂಕ್ ಯು ಬ್ರೋ That was a good ride. Well done. Really fast. Requesting everyone to clear the track for the next category of riders. For me, it's a little difficult, but unfortunately, you can't do anything because of the Requesting everyone to clear the track for the next race to The commence. conditions are very difficult, but it's just a bit of luck, I think. No, not luck. You're a hard one, man. ಸ್ನೇಹಿತರೆ ನೀವಿಲ್ಲಿ ಏನು ನೋಡ್ತಾ ಇದ್ದೀರಾ ಇದೇ ಆ ಮನ್ನಾ ಬ್ಲ್ಯಾಕ್ ಎಡಿಷನ್ ಗಾಡಿ. ಸೊ ಈ ಒಂದು ಗಾಡಿಯಲ್ಲಿ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮು ರೇಸಿಂಗ್ ಆಗಿರೋದು. ಸೊ ನೀವು ನೋಡ್ಬೋದು ಯಾವುದೇ ಥರ ಮಾಡಿಫಿಕೇಶನ್ಸ್ ಏನು ಮಾಡಿಲ್ಲ, ಇನ್ಕ್ಲೂಡಿಂಗ್ ಎಕ್ಸಾಸ್ಟ್ ಕೂಡ ಅಷ್ಟೇ ಎಲ್ಲ ಕಂಪ್ಲೀಟ್ ಸ್ಟಾಕು. ಇದು ಬರೋದೇ ಹೀಗೆ, ಇದನ್ನ ಹಾಗೆ ತೊಗೊಂಡೋಗಿ ಇವರು ರೇಸ್ ಮಾಡಿರೋದು. ಸೊ ದಿಸ್ ಇಸ್ ದ ರೇಸರ್ ನಂಬರ್ 2 ಪೊಸಿಷನ್ ಮೈ ಫ್ರೆಂಡ್ ಸಂಜಯ್. ಈ ಒಂದು ರೇಸ್ ಏನು ಅಂತ ಕೇಳಿದ್ರೆ ದಿಸ್ ಇಸ್ ದ ಫೈನಲ್ ರೇಸ್ ಆಫ್ ಮೋಟೋವರ್ಸ್. ಸೊ ಇದೊಂದು ಏನಂತಾರೆ ರೇಸ್ ಆಫ್ ದ ಚಾಂಪಿಯನ್ ಅಂತ ಕರಿತೀವಿ. ಈ ವರ್ಷ ಅಂತಲೇ ಯಾವುದೇ ವರ್ಷ ಯಾವುದೇ ಒಂದು ರೈಡರು ಪೋಡಿಯಂ ವಿನ್ ಆಗಿದ್ರೆ ಅವರು ಈ ಒಂದು ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಓನ್ಲಿ ಫಾರ್ ದ ರೇಸರ್ಸ್ ಹೂ ಹ್ಯಾವ್ ಮೇಡ್ ಅ ಪೋಡಿಯಂ. ಸೊ ಇವಾಗ ಈ ಟ್ರ್ಯಾಕಲ್ಲಿ ಸುಮಾರು ಜನ ಎಲ್ಲ ಏನಿರೋದು ಅಂತಂದರೆ ಯಾರು ಫಸ್ಟ್ ಟೈಮರ್ಸ್ ಅಲ್ಲ ಅಥವಾ ಯಾರು ಪೋಡಿಯಂ ಮಾಡಿಲ್ದಿರೋರಲ್ಲ, ಎವ್ರಿಬಡಿ ಆಸ್ ಅ ಪೋಡಿಯಂ ವಿನ್ನರ್. ಸೊ ಇವತ್ತು ಏನಾಗ್ತಿದೆ ಅಂತಂದರೆ ಇಟ್ ಇಸ್ ಅ ರೇಸ್ ಆಫ್ ದ ಚಾಂಪಿಯನ್ಸ್. ಬೇಸಿಕ್ಲಿ ಚಾಂಪಿಯನ್ಸ್ ಜೊತೆಗೆ ಯಾರು ಚಾಂಪಿಯನ್ ಅಂತ ನೋಡುವಂಥ ಒಂದು ಕ್ಲಾಸ್ ಇದು. ಇದರಲ್ಲಿ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಅಂದರೆ 350ನೇ ಓಡಿಸ್ಬೇಕು, ಹಿಮಾಲಯನ್ನೇ ಓಡಿಸ್ಬೇಕು ಅಂತ ಏನಿಲ್ಲ, ಯಾವ ಗಾಡಿ ಬೇಕಾದ್ರೂ ಓಡಿಸ್ಬೋದು. ಸೊ ಲೆಟ್ಸ್ ಸಿ 15 seconds. ಒಂದು ಸಣ್ಣ ಅಪ್ಡೇಟ್ ಏನು ಅಂತ ಕೇಳಿದ್ರೆ ಇಲ್ಲಿ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಸೊ ಯಾವುದೇ ಥರ ಲೇಬರ್ ಚಾರ್ಜಸ್ ಏನು ಇರೋದಿಲ್ಲ. ಇಲ್ಲಿ ನೋಡಿ ಸರ್ವಿಸ್ ಪಿಟ್ ಹಾಕ್ಕೊಂಡಿದ್ದಾರೆ, ಎಷ್ಟು ಗಾಡಿಗಳು ಬಂದಿದೆ ನೋಡಿ ಸರ್ವಿಸಿಗೆ. ಸೊ ಇಲ್ಲೂ ಕೂಡ ಸರ್ವಿಸ್ ಮಾಡಿಕೊಡ್ತಾರೆ ಗಾಡಿಗಳದ್ದು. ಸೊ ಅಲ್ಲಿಗೆ ಈ ವ್ಲಾಗ್ ಮುಗೀತು ಸ್ನೇಹಿತರೆ. ಮೋಟೋವರ್ಸ್ನ ಕಂಪ್ಲೀಟ್ ಡೇ 3 ಕೂಡ ಏನೇನಾಯಿತು ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಬರೋ ವ್ಲಾಗ್ ಏನಂತಂದರೆ ಗೋವಾ ಟು ಬ್ಯಾಂಗ್ಳೂರು. ನಾನು ಆಲ್ಮೋಸ್ಟ್ ಆಲ್ ಕಾರವಾರ ಈ ಕೋಸ್ಟಲ್ ರೋಡ್ ಮೇಲಿಂದ ಬಂದೆ, ಕಾರವಾರಿಂದ ಶಿವಮೊಗ್ಗ. ಸೊ ಹೇಗಿತ್ತು ಜರ್ನಿ ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಇರುತ್ತೆ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್. I know the video is lengthier, but next video will be shorter. See you guys. Signing off. Nimma 69 the Wanderlust. Bye bye.